ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಯುಗಾಂತ್ಯರಾಗಿದ್ದಾರೆ. ಕೃಷ್ಣ ಹೆಜ್ಜೆಗಳ ಬಗ್ಗೆ ಈಗಾಗಲೇ ನಾವು ಮೆಲುಕು ಹಾಕ್ತಾ ಇದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಅವರ ಸ್ನೇಹಿತರು, ಅತ್ಯಾಪ್ತರು, ಅವ್ರನ್ನ 30 ವರ್ಷದಿಂದ ಅವ್ರನ್ನ ನೋಡಿದಂಥವರು, ಅವ್ರ ಬಗ್ಗೆ ಒಡನಾಟ ಇದ್ದಂತಹ ಒಬ್ಬರು ಪತ್ರಕರ್ತರಿದ್ದಾರೆ. ಅವ್ರ ಹತ್ರ ನಾವೀಗ ಮಾತಾಡಿಸ್ತಾ ಇದ್ದೀವಿ. ಶೈಲೇಶ್ ಅವರ ಈಗ ಬಹಳ ಮುಖ್ಯವಾಗಿ ಎಸ್.ಎಂ. ಕೃಷ್ಣ ಅವರು ಅಧಿಕಾರಾವಧಿಯಲ್ಲಿ 1999ರಿಂದ 2004ರ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಒಬ್ಬ ರಾಜಕಾರಣಿ, ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆ ಅವರಿಗೆ ಸಿಕ್ಕಿದ್ರು, ಕೀರ್ತಿ ಸಿಕ್ಕಿದ್ರು ಕೂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಬರುತ್ತೆ. ಮಳೆ ಬರಲ್ಲ, ಬರಗಾಲ ಇರುತ್ತೆ. ಆ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾರೆ. ಆ ಶಾಪ ಎಲ್ಲ ಒಂದು ಕಡೆ ನನಗೂ ತಡ್ತೇನೋ ಅಂತ ಅವರು ಒಂಥರ ಪಶ್ಚಾತ್ತಾಪ ಪಡ್ತಾರೆ ಎಸ್.ಎಂ. ಕೃಷ್ಣ. ಇನ್ನೊಂದು ಕಡೆ ಈ ಕಂಬಾಲಪಲ್ಲಿ ಅಪಹರಣ ಪ್ರಕರಣ ಅದು ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಫೆಕ್ಟ್ ಆಗ್ತದೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸಂದಿಗ್ಧ ಪರಿಸ್ಥಿತಿನಲ್ಲಿ ಎಸ್ ಅಂದರೆ ಸಂದಿಗ್ಧ ಪರಿಸ್ಥಿತಿ ಯಾವಾಗ ಬರ್ತದೆ ರಾಜಕಾರಣಿಗೆ ಅಂತ ಹೇಳಿದ್ರೆ, ಏನೇ ಹೇಳಿದ್ರು ಅದು ತಪ್ಪು ದಾರಿಗೆ ಹೋಗೋಂಗಾಗುತ್ತೆ, ಕರೆಕ್ಟ್, ತಪ್ಪು ಅಂತಲೇ ಹೇಳೋಂಗಿರುತ್ತೆ ಅನ್ನೋ ಪರಿಸ್ಥಿತಿ ಇದ್ದಾಗ ಮಾತಾಡ್ತಾ ಇರಲಿಲ್ಲ ಅವರು. ಎಸ್ ಮಾತನ್ನು ನಿಲ್ಲಿಸಿರೋರು, ಮಾತು ಕಡಿಮೆ ಆಡೋರು, ಕಡಿಮೆ ಅಲ್ಲ, ಮಾತೇ ಆಡ್ತಿರ್ಲಿಲ್ಲ. ಇವನ್ನು ಬರಗಾಲದ ವಿಚಾರ ಬಂದಾಗಲೂ ಕೂಡ ಅವ್ರು ಏನೇನು ಕಲಿಸ್ಬೇಕೋ ಅದನ್ನು ಮಾಡಿಸಿದ್ರು. ಎಸ್ಪೆಷಲಿ ಇದು ಏನು ಅಫಿಷಿಯಲ್ ಮಿಷನರಿನ ಯೂಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿದ್ರು. ಮೋಡ ಬಿತ್ತನೆ ಯೋಜನೆ ಎಲ್ಲ ಮಾಡಿಸಿದ್ರು, ಎಲ್ಲ ಮಾಡಿ ಅದೇನು ಮಾಡ್ಬೇಕು ಎಲ್ಲ ಮಾಡ್ತಿದ್ರು, ಮಾತಾಡ್ತಿರ್ಲಿಲ್ಲ ಅದ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಏನೇ ಮಾತಾಡಿದ್ರು ಕಮ್ಮಿ ಅಂತ ಅನ್ಸುತ್ತೆ ಯಾರಿಗಾದ್ರೂ. ಇಷ್ಟು ಹೇಳಕ್ಕೆ ಇವನ್ ಬೇಕಾ ಅಂತಾರೆ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವರು ಮಾತೇ ಆಡ್ತಿರ್ಲಿಲ್ಲ. ಅವರು ಸಂದಿಗ್ಧ ಬಂದಾಗೆಲ್ಲ ಅದನ್ನು ಮಾಡಿದ್ದಾರೆ. ಮುಖ್ಯವಾಗಿ ರಾಜ್ಕುಮಾರ್ ಅಪಹರಣ ಕೇಸ್ನಲ್ಲಿ ಬಹುಶಃ ಇನ್ಯಾರಾದರೂ ಆಗಿದ್ರೆ ಮೈಲಿಗಟ್ಟಲೆ ಮಾತಾಡಿರೋರೇನೋ. ಹೌದು, ನಾನು ಇಷ್ಟು ಮಾಡ್ತಾ ಇದ್ದೀನಿ, ನಾನು ಇಷ್ಟು ಮಾಡ್ತಾ ಇದ್ದೀನಿ, ಇಷ್ಟು ಒಳಗಿನ ಸಂಗತಿಗಳನ್ನು ಒಂದು ಮಾತಾಡಲಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇಡಿಕೆ ಅಷ್ಟಿತ್ತು, ವೀರಪ್ಪನ ಬೇಡಿಕೆ ಅಷ್ಟಿತ್ತು. ಅದರ ಒಂದು ಅಂಶವನ್ನು ಕೂಡ ಕರ್ನಾಟಕ ಸರ್ಕಾರ ತನ್ನ ಬೊಕ್ಕಸದಿಂದ ಹಣ ಕೊಟ್ಟು ಮಾಡಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಅಂತ ಸಂದಿಗ್ಧ ಪರಿಸ್ಥಿತಿ. ಹೌದು, ಯಾರ ದುಡ್ಡು ಅಂತ ಐತಿ ಯಾರಿಗಾದ್ರೂ ಕೊಡಬೇಕು ಅಲ್ವೇ? ಈಗ ಯಾರಿಗೋ ಒಬ್ರು ಕೊಡಬೇಕು ಅಂತಂದ್ರೆ ಅಲ್ಲಿ ಒಂದು ನೀತಿ ನೇಮ ಇರುತ್ತೆ. ನೇಮ ಅಂತ ಹೇಳೋದು ನೇಮ ಇರುತ್ತೆ. ಅಲ್ಲಿ ಯಾವ ನೇಮವೂ ಸಿಗೋದಿಲ್ಲ ನಿಮಗೆ, ಯಾವ ನೆಪವೂ ಸಿಗೋದಿಲ್ಲ, ಕೊಡಕ್ಕಾಗೋದಿಲ್ಲ. ಹಾಗಂತ ಹೇಳಕ್ ಆಗ್ತೀರಾ ನೀವು? ಕರೆಕ್ಟ್. ರಾಜ್ಕುಮಾರ್ ಎಲ್ಲಿದ್ದಾರೆ? ಒಂಥರ ಗೃಹಬಂಧನದಲ್ಲಿದ್ದಾರೆ ಅವರು. ಗೃಹ ಎಲ್ಲ ಬಯಲಲ್ಲೇ ಇದ್ದಿದ್ದವ್ರು ಇರಲಿ, ಹಾಗಿದ್ದಾರೆ ಅವರು. ಅವರ ಪರಿಸ್ಥಿತಿನಲ್ಲಿ ಒಂದು ಚೂರು ಹೆಚ್ಚಿಗೆ ಮಾತಾಡಲಿಲ್ಲ, ಅಲ್ಲ ಮಾತೇ ಆಡಲಿಲ್ಲ ಅವರು. ಹೆಚ್ಚಿಗೆ ಮಾಡಬೇಕಾದ ಕೆಲಸ ಎಲ್ಲ ಮಾಡ್ತಾ ಇದ್ರು. ಚಿತ್ರರಂಗನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರವಾಗ, ಯಾಕೆಂದ್ರೆ ಕನೆಕ್ಷನ್ ಇದ್ದದ್ದು ಚಿತ್ರರಂಗದ ಮೂಲಕನೇ. ಹೌದು, ಅವರು ಹೋದ ಮೇಲೆ ಕೂಡ ರಾಜ್ಕುಮಾರ್ ಅವ್ರು ಹೋದ ಮೇಲೆ ಕೂಡ ಅವರು ರಾಜ್ಕುಮಾರ್ ಬಗ್ಗೆ ಏನು ಮಾತಾಡಲಿಲ್ಲ. ಆ ಅಪಹರಣದ ಬಗ್ಗೆ ಬಹಳ ಕಡಿಮೆ ಮಾತಾಡ್ರ ಮುಖ್ಯಮಂತ್ರಿ ಅಂತ ಹೇಳೋದಿಲ್ಲ, ಬಹಳ ಕಡಿಮೆ ಮಾತಾಡ್ರ ಮನುಷ್ಯ ಅಂತಂದ್ರೆ ಎಸ್.ಎಂ. ಕೃಷ್ಣ. ಇದು ಜಾಣತನ. ಯಾಕಂದ್ರೆ 1-2 ದಿವಸ ಅಲ್ಲ, ಬರೋಬ್ಬರಿ 108 ದಿವಸ ಕಪಿಮುಷ್ಟಿಯಲ್ಲಿದ್ರು. ಅದು ಏನು ಇಡೀ ರಾಜ್ಯ ಸ್ತಬ್ಧ ಆಗೋ ಹಾಗೆ ಮಾಡ್ಬಿಟ್ಟಿದ್ರು. ಹೌದು, ಹೇಳಿದ್ರಂತೆ ವೀರಪ್ಪ ಏನ್ ಅನ್ಕೊಂಡ್ಬಿಟ್ಟಿದ್ಯಾ, ಅವ್ರ ಮಗನಿಗೆ ಹೇಳಿದ್ನಂತೆ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮಪ್ಪನ್ನ, ಅವ್ರು ಹಿಂಗಂದ್ರೆ ಇಡೀ ರಾಜ್ಯ ಎದ್ದು ನಿಂತ್ಕೊಂಡ್ಬಿಡುತ್ತೆ ಅಂತಂದಾಗ, ಹೌದಾ ಆಗ ಆಯ್ತು ನೋಡೋಣ ಅಂತಂದ್ರಂತೆ ಎತ್ಕೊಂಡ್ಬಂದ ಒಳಕ್ಕೆ ಹಾಕೊಂಡ್ರು. ಇದ್ರ ಬಗ್ಗೆ ಅವ್ರು ಹೇಳಿದಾರೆ ಯಾರಾದ್ರೂ? ಅವ್ರು ಮಂತಂದವರು ಮಾತಾಡಿಲ್ಲ, ವೀರಪ್ಪನೂ ಮಾತಾಡಿಲ್ಲ, ಸರ್ಕಾರದವರು ಮಾತಾಡಿಲ್ಲ. ಆದ್ರೆ ಇದು ಇದ್ದಿದ್ದ ವಸ್ತುಸ್ಥಿತಿ ಅದು. ಹಾಗೆ ಇವತ್ತಿಗೂ ಮಾತಾಡಿಲ್ಲ ಅವರು, ನಿನ್ನೆವರೆಗೂ ಕೂಡ ನಾವು ಅದ್ರ ಬಗ್ಗೆ ಮಾತಾಡಿಲ್ಲ. ಆದ್ರೆ ಆ ಒಂದು ತಿಂಗಳುಗಳಲ್ಲಿ ಇಡೀ ರಾಜ್ಯವನ್ನ ಒತ್ತೆ ಇಟ್ಟಂತಾಗ್ಬಿಟ್ಟಿದೆ ಕರೆಕ್ಟ್ ಪರಿಸ್ಥಿತಿನಲ್ಲಿ. ಆದ್ರೆ ಯಾವುದೇ ಬೊಕ್ಕಸನ ಯೂಸ್ ಮಾಡ್ಕೊಂಡಾಗ್ಲಿ, ಮತ್ತೊಂದು ಮಾಡೋದಾಗ್ಲಿ, ಅಡ್ಮಿನಿಸ್ಟ್ರೇಟಿವ್ ಮಿಷನರಿನ ಯೂಸ್ ಮಾಡ್ಕೊಂಡಾಗ್ಲಿ ಆ ಒಂದು ಸಮಸ್ಯೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ತರದ ಪರಿಸ್ಥಿತಿ ಬಹುಶಃ ಯಾವ ಚೀಫ್ ಮಿನಿಸ್ಟರ್ಗೂ ಬಂದಿರಲಿಲ್ಲ. ಇಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬಂದು ಹೋಗಿದಾರಲ್ಲ, ಯಾರಿಗೂ ಈ ತರದ ದಾರುಣವಾದಂತಹ ಪರಿಸ್ಥಿತಿ ಬಂದಿರಲಿಲ್ಲ. ಎಸ್.ಎಂ. ಕೃಷ್ಣ ಅವ್ರಿಗೆ ಬಂತು. ಆದ್ರೆ ಅದನ್ನು ನಿಭಾಯಿಸಿದ ರೀತಿ ನೋಡಿ, ಚಿತ್ರರಂಗದವ್ರನ್ನೇ ಇಟ್ಕೊಂಡು ನಿಭಾಯಿಸಿದ್ರು ಅವರು. ಕರೆಕ್ಟ್. ರಜನಿಕಾಂತ್ ಅವ್ರನ್ನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ರಜನಿಕಾಂತ್ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅವರು ಬಹುಶಃ ರಜನಿಕಾಂತ್ ಅವರು ಅವರ ಹುಟ್ಟಿದ ನಾಡಿಗೆ ಏನಾದ್ರೂ ಸಹಾಯ ಮಾಡಬೇಕು ಅಂತ ಇದ್ದಿದ್ರೆ ಇನ್ನೇನು ಸಾಧ್ಯವಾಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ಅವರು ತುಂಬಾ ಸ್ಪಷ್ಟವಾದ ಪಾತ್ರವನ್ನ ವಹಿಸಿ ಮಾಡಿಸಿದ್ರು. ಅದಕ್ಕೆ ಕಾರಣ ಎಸ್.ಎಂ. ಕೃಷ್ಣ ಅವರು. ಅಂದ್ರೆ ಅವರಿಗೆ ಎಲ್ಲಿ ಯಾವ ಜನರನ್ನ ಹೇಗೆ ಉಪಯೋಗಿಸ್ಕೊಂಡ್ರೆ
ಕಾರ್ಯ ಸಾಧನೆ ಆಗುತ್ತೋ ಇಲ್ವೋ ಅನ್ನೋ ಪ್ರಜ್ಞೆ ಇತ್ತಲ್ಲ, ಅದು ಬಹುಶಃ ಎಲ್ಲ ಚೀಫ್ ಮಿನಿಸ್ಟರ್ಗಳಿಗೂ ಬರಲ್ಲ. ಅದು ಅದು ನಿಜವೇನೆ, ನನಗೆ ಈಗಲೂ ಜ್ಞಾಪಕ ಇದೆ. ಪರವಾಗಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ನಾನು ನೋಡಿದ್ದೀನಿ, ಅವರು ನೋಡಿದ್ದಾರೆ, ಅದು ಬೇರೆ ಮಾತು. ಅವ್ರು ಹೇಳಿದ್ದೇನು ಗೊತ್ತೇ ನನಗೊಂದ್ಸತಿ, ಈ ಹುಡುಗ ಯಾವತ್ತೋ ನನ್ನ ತಲೆಗೆ ತಂದ್ಬಿಡ್ತಾನಪ್ಪ ಅಂದಿದ್ರು ಒಂದ್ಸತಿ. ಅಂತಂದ್ರೆ ಇವ್ರ ಸ್ಪೀಡ್ ಹಾಗಿತ್ತು. ಡಿ ಕೆ ಶಿವಕುಮಾರ್ ಸ್ಪೀಡ್ ಇದೆಯಲ್ಲ, ಅದು ಹಾಗಿತ್ತು. ಹೇಳಿದ್ರು ನನಗೆ, ಈ ಹುಡುಗ ನನಗೆ ಯಾವತ್ತಾರು ತಂದ್ಬಿಡ್ತಾನಪ್ಪ ನನ್ನ ತಲೆಗೆ ಅಂತಂದಿದ್ರು. ಅಂದ್ರೆ ಅದು ಅವ ಗಹನತೆಯನ್ನು ತೋರಿಸುತ್ತೆ, ಅದೇ ಹೊತ್ತಿಗೆ ಅವನ ಸಾಮರ್ಥ್ಯವನ್ನು ತೋರಿಸುತ್ತೆ ಅಲ್ವಾ. ಕರೆಕ್ಟ್. ಹಾಗೆ ಅವರು ಆಡಿದ ಮಾತು ಒಂದೇ ಆದರೂ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ಕೊಡ್ತಾ ಇತ್ತು. ಆ ಜಾಣತನ ಅವರಲ್ಲಿತ್ತು. ಹನುಮಂತ್ ಅವರೇ, ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿದ್ದರು ಎಸ್ ಎಂ ಕೃಷ್ಣ ಅವರು. ಆದರೆ ಎಸ್ ಎಂ ಕೃಷ್ಣ ಅವರಿಗೆ ಸಾಕಷ್ಟು ಪ್ರಭಾವಕ್ಕೆ ಒಳಗಾದ ಮಹಾತ್ಮ ಗಾಂಧೀಜಿಯಿಂದ ಪ್ರಭಾವಿತರಾಗಿದ್ದರು. ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷರು ಒಬ್ಬರು ಜಾನ್ ಎಫ್ ಕೆನಡಿ ಅಂತ, ಅವರಿಂದನೂ ಕೂಡ ಪ್ರಭಾವಿತಕ್ಕೆ ಒಳಗಾದರು. ಉನ್ನತ ವ್ಯಾಸಂಗ ಮಾಡಿದರು. ಯಾಕಂದರೆ ಪ್ರಸ್ತುತ ರಾಜಕಾರಣದಲ್ಲಿ ವಿದ್ಯಾಭ್ಯಾಸ ಇಲ್ಲದೇ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಆದರೆ ಎಸ್ ಎಂ ಕೃಷ್ಣ ಅಂತಹ ಒಬ್ಬ ಮಾನವತಾವಾದಿ ಅಂತಲೇ ಕರಿಬೋದು. ಅವ್ರ ಹತ್ರ ವಿದ್ಯೆನೂ ಇತ್ತು, ಬುದ್ಧಿನೂ ಇತ್ತು. ಇಂತಹ ರಾಜಕಾರಣಿ ಪ್ರಸ್ತುತ ರಾಜಕಾರಣಕ್ಕೆ ಬೇಕು ಅನ್ಸುತ್ತೆ. ತಾವೇನಂತಾರೆ? ಖಂಡಿತ, ಅದರಲ್ಲೇನು ಎರಡು ಮಾತಿಲ್ಲ. ಪ್ರಸ್ತುತವಾಗಿ ಆ ರೀತಿಯ ರಾಜಕಾರಣಗಳು ಬೇಕು. ಇಲ್ಲಿ ಗಮನಿಸಕ್ಕೆ ಎಸ್ ಎಂ ಕೃಷ್ಣ ಅವರು ತಮ್ಮ ವಿದ್ಯಾರ್ಥಿ ದಿಸೆಯಿಂದನೇ ಅನೇಕ ರೀತಿಯ ಒಂದು ರೀತಿಯ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬಂದರು. ಮತ್ತೆ ನೀವು ಹೇಳ್ತಾ ಇದ್ರಿ ಕೆನಡಿ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಆ ಪ್ರಚಾರ ಎಲ್ಲ ಮುಗಿದ ನಂತರದಲ್ಲೇ ಅವ್ರನ್ನ ಕರೆಸಿ ಶಬಾಸ್ಗಿರಿ ಕೊಡ್ತಾರೆ. ಸೊ ಅವರ ಪ್ರಭಾವವೂ ಕೂಡ ಎಸ್ ಎಂ ಕೃಷ್ಣ ಅವರ ಮೇಲೆ ಇತ್ತು. ಅದರ ಜೊತೆಗೆ ದೇವರಾಜ ಅರಸು ಅವರ ಕಾಲದಲ್ಲಿ ಸಮಾಜವಾದಿ ಚಿಂತನೆಗಳು ಮತ್ತೆ ಸಮಾಜವಾದ ಚಳವಳಿಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಇವರು ಎಸ್ ಎಂ ಕೃಷ್ಣ ಅವರು ಕೂಡ ಸಮಾಜವಾದಿ ಚಿಂತನೆಗಳ ಕವಲುದಾರಗಳಲ್ಲಿ ಇದ್ರು. ಅದನ್ನ ನೋಡಿನೇ ದೇವರಾಜ ಅರಸು ಅವರು ಎಸ್ ಎಂ ಕೃಷ್ಣ ಅವ್ರನ್ನ ಕಾಂಗ್ರೆಸ್ಗೆ ಕರೆ ತಂದ್ರ ಮೂಲಕ ಇಲ್ಲಿ ಬಂದಂತ ಸಹಜವಾಗಿ ಯಾವ್ದಾರ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬಂದ ತಕ್ಷಣನೇ ಅವರವರ ರಾಜಕೀಯ ಭದ್ರತೆಗಳನ್ನ ನೋಡ್ಕೊಳ್ತಾರೆ. ಆದ್ರೆ ಇವರು ದೇವರಾಜ ಅರಸು ಅವರು ಒಟ್ಟಿಗೆ ಸೇರ್ಕೊಂಡು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇಡೀ ರಾಜ್ಯಾದ್ಯಂತ ಒಂದು ರೌಂಡ್ ಸುತ್ತೊಡೆದು ಅವ್ರನ್ನ ಎಚ್ಚರಿಸುವಂತ ಕೆಲಸವನ್ನ, ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ಸೊ ಅದು ಎಸ್ ಎಂ ಕೃಷ್ಣ ಅವರಿಗೆ ಒಂದು ಓದು, ಎರಡನೇದ್ದು ಅನುಭವ, ಮೂರನೇದ್ದು ಆಡಳಿತಾತ್ಮಕವಾಗಿ ಇರಬೇಕಾದಂತಹ ಸ್ಪಷ್ಟತೆ. ಈ ಮೂರು ವಿಚಾರಗಳು ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಒಂದು ರೀತಿಯ ವರವಾಗಿ ಬಂದಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಪ್ರಮುಖವಾಗಿ ಸರ್ ಹೇಳ್ತಾ ಇದ್ರು, ಎಂತ ಒಂದು ರೀತಿಯ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಮೌನ ವಹಿಸ್ತಾ ಇದ್ರು ಅಂತ. ಪ್ರತಿಯೊಂದು ವಿಚಾರಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆಗ್ಲೇ ಈ ವಿಚಾರವನ್ನು ನಾನು ಹೇಳೋದಾದ್ರೆ, ಪರಮೇಶ್ವರ್ ಅವರ ಉಲ್ಲೇಖ ಮಾಡಿದಂತ ಇವತ್ತಿನ ಒಂದು ಮಾತು ವಿಚಾರ, ಅವಾಗ ತೇಲ್ಗಿ ಹಗರಣವನ್ನ ಸಿಬಿಐಗೆ ಕೊಡಬೇಕು ಅನ್ನೋ ದೊಡ್ಡ ಪ್ರಮಾಣದ ವಿರೋಧಗಳಾಗ್ತಾ ಇತ್ತು. ತನಿಖೆಗಳಾಗಬೇಕು ಅಂತ ಸಾಕಷ್ಟು ಒತ್ತಡಗಳು ಬಂದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ಆ ಒಂದು ಸಂದರ್ಭದಲ್ಲಿ ಅವರ ಧರ್ಮಪತ್ನಿಯವರು ಟೇಬಲ್ ಮೇಲೆ ತಿಂಡಿ ಬಡಿಸ್ತಾ ಇರ್ತಾರೆ, ದೋಸೆ ಏನೋ ತಿಂತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೋಗ್ತಾರೆ, ಅವರು ಕೂತ್ಕೋತಾರೆ. ಕೂತ್ಕೊಳ್ಳೋಂಥ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬ ಪತಿಗೆ, ನಮ್ಮ ಪತಿಗೆ ಇಷ್ಟೆಲ್ಲ ವಿರೋಧಗಳು ಬರ್ತಾ ಇದಾವಲ್ಲ ಅನ್ನೋದು ಸಹಜವಾಗಿ ಒಬ್ಬ ಗೃಹಿಣಿಯಾಗಿ ಒಂದು ಸಲಹೆಯನ್ನ ಕೊಡ್ತಾರೆ, ಯಾಕೆ ಕೊಡಬಾರ್ದು ನೀವು ಅಂತ. ನಿನಗೆಲ್ಲ ರಾಜಕಾರಣ ಗೊತ್ತಾಗಲ್ಲ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ನಿಮ್ಗೆ ಗೊತ್ತಾಗಲ್ಲ ಅನ್ನೋಂಥ ಮಾತುಗಳನ್ನ ಹೇಳಿದಂಥವ್ರು ಅವ್ರ ಮನೆಯಿಂದ ವಿಧಾನಸೌಧಕ್ಕೆ ಹೋಗುವಾಗ ಪರಮೇಶ್ವರ್ ಅವರ ಬಗ್ಗೆ ಪ್ರೇಮ ಅವರು ಕೊಟ್ಟಂತ ಸಲಹೆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕೇಳ್ತಾರೆ ಪರಮೇಶ್ವರ್ ಅವ್ರಿಗೆ. ಪರಮೇಶ್ವರ್ ಅವರು ಸಹಜವಾದಂತಹ ಸಲಹೆಗಳನ್ನು ಕೊಡ್ತಾರೆ. ಕೊಟ್ರೆ ಒಳ್ಳೇದು ಸರ್, ನಾಳೆ ಬರುವಂತಹ ಆರೋಪಗಳಿಗೆ ನಾವು ಫೇಸ್ ಮಾಡಬಹುದು, ತನಿಖೆ ಆದ್ರೆ ಎಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬಹುದು ಅನ್ನೋದ. ಅವಾಗ ಎಸ್ ಎಂ ಕೃಷ್ಣ ಅವರು ಸೂಚನೆಯನ್ನ ಕೊಡ್ತಾರೆ ಪರಮೇಶ್ವರ್ ಅವರಿಗೆ, ಇಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಅಂತ. ಅಂದ್ರೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು, ಯಾರೇ ಒಂದು ಸಣ್ಣ ಸಲಹೆಯನ್ನು ಕೊಟ್ಟರು ಕೂಡ ಅದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಅವರ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ನಿರ್ಧಾರವನ್ನ ಮಾಡ್ತಾ ಇದ್ರು. ಅಂದ್ರೆ ಎಲ್ಲರ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು. ಒಬ್ಬ ಉತ್ತಮ ಕೇಳುಗ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅನ್ನೋಂಥದ್ದಕ್ಕೆ ಎಸ್ ಎಂ ಕೃಷ್ಣ ಅವರು ಉದಾಹರಣೆ. ಆ ರೀತಿಯ ಉದಾಹರಣೆಗಳು ಸಾಕಷ್ಟಿದಾವೆ. ಇನ್ನು ಇದು ಯಾರ್ದು ರಾಜ್ಕುಮಾರ್ ಅಪಹರಣ ಅವರ ಒಂದು ಅಪಹರಣ ಆದಂತ ಸಂದರ್ಭದಲ್ಲೂ ಕೂಡ ಮೌನ ವಹಿಸಿದ್ರು. ಸರ್ ಹೇಳ್ತಾ ಇದ್ರೆ ಎಲ್ಲೂ ಕೂಡ ಮಾತನಾಡಲಿಲ್ಲ ಅಂತ. ಅಪ್ ಟು ಜಾಣ ನಡೆಯನ್ನ ತೋರಿಸಿದ್ರು. ಅಪ್ ಟು ಅವರ ಆತ್ಮಕತೆ, ಸ್ಮೃತಿ ವಾಹಿನಿ ಅನ್ನುವಂತ ಆತ್ಮಕತೆ ಏನಿದೆ ಅದು ಹೊರಗಡೆ ಬರೋವರೆಗೂ ಕೂಡ ಎಕ್ಸಾಕ್ಟ್ ಆಗಿ ಏನೆಲ್ಲ ಆಯ್ತು ಅನ್ನುವಂತ ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ. ಒಂದು ಸಹಜವಾಗಿ ಮಾಧ್ಯಮಗಳು ಮತ್ತೆ ತನಿಖಾ ವರದಿಗಳು ಬರ್ತಾ ಇದ್ವಿ ವಿನಃ ಒಂದು ಸರ್ಕಾರವಾಗಿ ಏನೆಲ್ಲ ಆಗಿತ್ತು ಅನ್ನೋಂಥದ್ದು ಕೊಟ್ಟಿರಲಿಲ್ಲ. ಆದ್ರೆ ಅವರ ಒಂದು ಅನುಭವವನ್ನು ಬರೆಯುವಾಗ, ಆತ್ಮಕತೆಯನ್ನು ಬರೆಯುವಂತ
ಸಂದರ್ಭದಲ್ಲೂ ಕೂಡ ಅವ್ರು ಬರೀತಾರೆ. Okay. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಒಂದು ಸಂದರ್ಭದಲ್ಲಿ ಕರುಣಾನಿಧಿ ಅವ್ರ ಜೊತೆಗೆ ಮಾತನಾಡುವಂಥದ್ದಾಗಿರ್ಬೋದು, ಕರುಣಾನಿಧಿ ಅವ್ರ ಜೊತೆಗೆ ಅಲ್ಲಿ ಅವರು ಸಜೆಸ್ಟ್ ಮಾಡಿದಂತಹ ನೆಕ್ಕಿರನ್ ಅನ್ನುವಂಥ ಒಬ್ಬ ಪತ್ರಕರ್ತರ ಜೊತೆಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಒಬ್ಬ ಪತ್ರಕರ್ತರಿಗೆ ನಿಮ್ಮ ಸಹಾಯ ಬೇಕು ಅನ್ನೋಂಥ ಕೇಳುವಂತ ಮಟ್ಟಿಗೆ ಸೌಜನ್ಯವನ್ನು ತೋರಿಸ್ತಾರೆ ಅನ್ನೋಂಥದ್ದಾದ್ರೆ, ಅಂದ್ರೆ ರಾಜ್ಯದ ಸಮಸ್ಯೆಗಳು ಮತ್ತೆ ಇದು ಒಂದು ವೇಳೆ ಈ ಸಮಸ್ಯೆ ಏನಾದ್ರು ಉಲ್ಬಣಗೊಂಡ್ರೆ ಮುಂದೆ ಏನಾಗ್ಬೋದು ಅನ್ನುವಂಥ ದೂರದೃಷ್ಟಿ ಇತ್ತಲ್ಲ, ಆ ದೂರದೃಷ್ಟಿಯೇ ಎಸ್.ಎಂ. ಕೃಷ್ಣ ಅವರ ಜಾಣ ನಡೆಗೆ ಕಾರಣ ಅಂತ ನನ್ಗನ್ಸುತ್ತೆ. ಎಸ್ ಶೈಲೇಶ್ ಅವರೇ, ಇಲ್ಲಿ ಎಸ್.ಎಂ. ಕೃಷ್ಣ ಅವರು ಪ್ರಜಾ ಸೋಷಿಯಲಿಸ್ಟ್ ಅನ್ನುವಂತಹ ಒಂದು ಪಕ್ಷದಿಂದ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಎಸ್, ಮೊದಲು ಅವರಿಗೆ ಪ್ರಾದೇಶಿಕ ಪಕ್ಷ ಒಟ್ಟಿನಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಂಕರೇಗೌಡರ ವಿರುದ್ಧವಾಗಿ ಇವರು ಗೆಲ್ತಾರೆ. ಶಂಕರೇಗೌಡರ ಪರವಾಗಿ ನೆಹರು ಪ್ರಚಾರಕ್ಕೆ ಬಂದರೂ ಕೂಡ ಇವ್ರು ಗೆಲ್ತಾರೆ. ಆ ಒಂದು ಸವಿ ನೆನಪುಗಳನ್ನು ಮೆಲುಕು ಹಾಕೊಳ್ಳೋದಾದ್ರೆ ಎಸ್.ಎಂ. ಕೃಷ್ಣ ತುಂಬ ಯಂಗ್ ಅವಾಗ. ಎಸ್, ಬಂದು ನಿಂತ್ಕೊಂಡ್ರೆ ಸಾಕು, ಚರಿಷ್ಮಾ ಇತ್ತು. ನೀವು ಕಾಂಗ್ರೆಸ್ನಲ್ಲಿ ನಾಯಕರು ನೋಡಿದ್ದೀರಾ, ನೆಹರುವಿಂದ ಹಿಡಿದು ಇವತ್ತಿನ ರಾಹುಲ್ ಗಾಂಧಿವರೆಗೂ ನಾಯಕರು ಬೇರೆ ಬೇರೆ ವಯೋಮಾನದಲ್ಲಿ ಹೇಗಿದ್ದರು, ಹೇಗೆ ನಡ್ಕೋತಾ ಇದ್ರು, ಆ ಚರಿಷ್ಮಾ ಏನಿತ್ತು ನೋಡಿದ್ದೀರಾ, ಅದು ಇವರಲ್ಲಿತ್ತು. ಕರೆಕ್ಟ್. ಆಮೇಲೆ ಪ್ರಸ್ತುತ ರಾಜಕಾರಣದಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ, ಅವರು ಒಂದು ಸಮುದಾಯದಲ್ಲಿ ಒಂದು ಗ್ಯಾದರಿಂಗ್ನಲ್ಲಿ ಅವ್ರು ಬಂದ ತಕ್ಷಣನೇ ಏನೋ ಒಂದು ರೀತಿಯ ಒಂದು ಉಲ್ಲಾಸ ಕಾಣಿಸ್ತಾ ಇತ್ತು. ಆ ಫೇಸ್ ಅಲ್ಲಿ ಆ ಚಾರ್ಮ್ ಇತ್ತು ಅವರಿಗೆ. ಇತ್ತು. ಇಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಈಗ ಆಮಿಷಗಳನ್ನು ಕೊಡ್ತಾರೆ, ಗ್ಯಾರಂಟಿಗಳನ್ನ ಕೊಡ್ತಾರೆ, ಭಾಗ್ಯಗಳನ್ನು ಕೊಡ್ತಾರೆ. ಆದರೆ ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ಈ ಥರ ಗ್ಯಾರಂಟಿಗಳು, ಭಾಗ್ಯಗಳು ಬಹುಶಃ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ಇನ್ನೊಂದು ಕಡೆ 50 ಜನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, 60 ಜನ ಸಂಪರ್ಕದಲ್ಲಿದ್ದಾರೆ. ಈ ರೀತಿಯಾದಂಥ ಮಾತುಗಳು ಒಂದು ಕಡೆ ನಡೀತಾ ಇದೆ. ಆದರೆ ಎಸ್.ಎಂ. ಕೃಷ್ಣ ಅವರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರು. ನೋಡಿ, ಎಷ್ಟೋ ಜನಗಳಿಗೆ ಗೊತ್ತಿದೆಯೋ ಇಲ್ವೋ, ವಿಕಾಸಸೌಧ ಕಟ್ಟಿಸಿದ್ರು, ಇಡೀ ಕರ್ನಾಟಕ ವಿಕಾಸ ಆಗಬೇಕು ಅಂತ. ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದರು. ಆಗ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರು. ಈಗ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ದೇ ಗ್ಯಾರಂಟಿ ಕೊಟ್ಕೊಂಡು ಸೋಂಬೇರಿ ಮಾಡ್ತಾ ಇದ್ದಾರೆ. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಇದೆಯಲ್ವಾ? ಅಲ್ಲ, ಅದು ಒಂದು ತಪ್ಪು ಕಲ್ಪನೆ ಇದೆ. ಆ ಒಂದು ತಪ್ಪು ಕಲ್ಪನೆ ಏನಂದ್ರೆ, ಈ ಗ್ಯಾರಂಟಿಗಳಿದೆಯಲ್ಲ, ನಮ್ದು ನೋಡಿ ಬೇರೆಯವರು ಕಲ್ತ್ಕೋತಾ ಇದ್ದಾರೆ, ಅದೆಲ್ಲ ಸರಿಯೇ. ಎಸ್, ನಾವು ನೋಡಿದ ವ್ಯವಸ್ಥಿತವಾಗಿ ಸೌಕರ್ಯಗಳನ್ನು ಮಾಡಿಕೊಡೋದು ಬೇರೆ, ಲೆಕ್ಕಕ್ಕೆ ಬರೆದ ಹಾಗೆ ಎತ್ತಿ ಕೊಟ್ಬಿಡೋದು ಬೇರೆ. ಹೌದು, ನಮ್ಮದು ಆ ವೈಖರಿದಲ್ಲ, ಅದು ನಮ್ಮ ಸ್ಟೈಲ್ ಅಲ್ಲ, ಕರ್ನಾಟಕ ಸ್ಟೈಲ್ ಅಲ್ಲ ಅದು. ಎಸ್, ನೀವು ನೋಡಿದ್ದೀರಾ ತಮಿಳ್ನಾಡಲ್ಲಿ ಫ್ರೀ ಬೀಸ್ ಅಂದ್ರೆ ಉಚಿತವಾಗಿ ಹಂಚ್ತಾ ಇದ್ದಾರಲ್ಲ, ಏನನ್ನು ಹಂಚಿದ್ರು? ಟಿವಿ ಹಂಚಿದ್ರು, ಹೌದು, ಮಿಕ್ಸಿ ಹಂಚಿದ್ರು, ಏನ್ ಬೇಕೋ ಎಲ್ಲ ಹಂಚಿದ್ರು. ಹೌದು, ಯಾವ ಲೆಕ್ಕಕ್ಕೂ ಬರ್ದಿದ್ದಾಗ ಹಂಚಿದ್ರು. ಇಲ್ಲಿ ಏನಾಗ್ತಾ ಇದೆ, ಬೊಕ್ಕಸಿಂದ ಕೊಟ್ರು ಅಂತಾರಲ್ಲ. ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ನಾನು ಯಾರ ಪರವಾಗಿ ಮಾತಾಡೋದಿಲ್ಲ, ಕರ್ನಾಟಕದ ಪರವಾಗಿ ಮಾತಾಡ್ತೀನಿ. ನಾನು ಹೇಳೋದೇನು ಅಂತಂದ್ರೆ, ಈ ಸೌಕರ್ಯಗಳನ್ನೆಲ್ಲ ಒದಗಿಸ್ಕೊಡ್ತಾ ಇದೀವಲ್ಲ ನಾವು, ಆ ಭಾಗ್ಯ ಈ ಭಾಗ್ಯ ಅದು ಇದು ಅಂತ ಅಂದ್ಬಿಟ್ಟಿದ್ದಾನೆ. ಅದು ಸ್ವಲ್ಪ ಓವರ್ ಪ್ಲೇ ಆಗಿಬಿಟ್ಟಿದೆ. ಓಕೆ, ಓವರ್ ಪ್ಲೇ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಅದನ್ನು ಬೆಳೆಸಿ ಸ್ವಲ್ಪ ಸವಕಲಾಗಿದೆ ಅಂತಲೇ ನಾನು ಹೇಳ್ತೀನಿ. ಅದಿರಲಿ ಎಷ್ಟು ಕೊಡ್ತಾ ಇದ್ದೀವಿ ನಾವು? ನಮ್ಮ ಟೋಟಲ್ GDP ಇದೆಯಲ್ಲ, ಸ್ಟೇಟ್ GDP, ಅದರ 1% ಕೊಡ್ತಾ ಇರೋದು ನಾವು. ಓಕೆ, ಇದು ಯಾವ ಲೆಕ್ಕಕ್ಕೆ? 1%. ಆದರೆ ಅದರ ಪರಿಣಾಮ ನೋಡಿ ಇವತ್ತು. ನಾನು ಅದನ್ನು ವಹಿಸ್ಕೊಂಡ್ಬರ್ತೀನಿ ಅಂತಲ್ಲ, ಅದನ್ನು ಯಾವುದೋ ಒಂದು ಘಟ್ಟದಲ್ಲಿ ನಿಲ್ಲಿಸಬೇಕು ಅಂತಂದರೆ ಫಸ್ಟ್ ನಾನು ಹೇಳ್ತೇನೆ ಅಂತ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಅದು ಬೇರೆ ಮಾತು. ಆ ಸಂದರ್ಭ ಬಂದರೆ ಹೇಳ್ಬೇಕಾದ್ರೆ, ಆದರೆ ನಮ್ಮನ್ನು ಅನುಸರಿಸಿ ನಾವೇನು ಲಾಭ ಪಡೆದ್ವು ಆ ಥರದ್ದೇ ಲಾಭಗಳನ್ನ ಕೇಂದ್ರ ಸರ್ಕಾರವೇ ಪಡಿತಾ ಇದೆ. ಗ್ಯಾರಂಟಿನ ಪದಾನೇ ನಮ್ಮದ್ರಿ. ಓಕೆ, ಪ್ರಧಾನಿ ಎಲ್ಲ ವಿಚಾರಗಳಲ್ಲೂ ತಾವು ಕೈ ಬಾಚಿಕೊಂಡಿದ್ದಾರೆ. ಗಾಂಧಿನೇ ನಮ್ಮವರು ಅಂದ್ಬಿಟ್ರು, ಪಟೇಲ್ನ ನಮ್ಮವರು ಅಂದ್ಬಿಟ್ರು. ಪಟೇಲ್ ವಿರುದ್ಧ ದೇಶದಲ್ಲೇ ಎಲ್ಲಿಲ್ಲದೆ ಇರೋದೊಂದು ಕಟ್ಟದ್ರಲ್ಲಿ ಗುಜರಾತ್ನೂ ಕಾರಣಕ್ಕೆ ಗಾಂಧಿ ನಮ್ಮವರು ಅಂತಂದ್ರು. ಗ್ಯಾರಂಟಿ ಕರ್ನಾಟಕದ ಕೆಲಸ ಮಾಡ್ತಾ ಇದ್ರೆ ಆ ಗ್ಯಾರಂಟಿನ ಪದಾನ ಕೂಡ ನಾವು ತಗೊಂಡ್ರಲ್ಲಿ ಅಲ್ವೇ? ಹಾಗೆ ಬೇರೆಯವರು ನಮ್ಮ ಬಗ್ಗೆ ಅನುಕರಿಸ್ತಾ ಇದ್ರು ಕೂಡ ಇಲ್ಲಿ ಎಸ್.ಎಂ. ಕೃಷ್ಣ ಅವರು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ರು, IT ಹಬ್ಗಳನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಸೋಂಬೇರಿ ಮಾಡ್ತಾ ಇದ್ದಾರೆ. ಒಂದು ಅಭಿಪ್ರಾಯ, ಅದು ಒಂದು ಅಭಿಪ್ರಾಯ. ಕೊಡ್ತಾ ಇರೋದು
ಇರೋದೇನು ಕೊಡ್ತಾ ಇದ್ದೀರಿ ನೀವು? 1% GDP ಸ್ಟೇಟ್ ಅದನ್ನು ನೆಟ್ಟಿಗೆ ಕೊಡ್ತಾ ಇಲ್ವಲ್ಲ ಅಂತ, ಅದನ್ನು ನೆಟ್ಟಿಗೆ ಕೊಡ್ತಾ ಇಲ್ವಲ್ಲ. ನೆಟ್ಟು ಕೊಡ್ತೀರಾ, ಅದು ಕೊಡೋದನ್ನ ಕೊಡಬೇಕು ಅಂತ ಅನ್ನೋದನ್ನ ಕೊಡಿ ಅಂತ ಹೇಳೋಣ ಅಂತ. ಅದು ವ್ಯವಸ್ಥೆನೇ ಸರಿ ಇದೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಏನ್ ಮಾಡ್ಬೇಕು ಹೇಳ್ಬೇಕಲ್ಲ ಹೇಳೋದಿಲ್ಲ. ಅದು ನಾನು ಹೇಳೋದೇನು ಅಂತಂದ್ರೆ ಇದನ್ನೆಲ್ಲಾನು SM ಕೃಷ್ಣ ಅವ್ರಿಗೆ ಅರ್ಥವಾಗದೇ ಇರೋದು ವಿಚಾರ ಏನಾದ್ರು ಆಗಿರ್ಲಿಲ್ಲ ಅವರು, ಆದ್ರೆ ಆ ಮೂಲ ಕಲ್ಪನೆ ಅವಾಗ ಇರ್ಲಿಲ್ಲ ಅಲ್ವೇ? ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆ ಕಾಲದಲ್ಲಿ ಇರ್ಲಿಲ್ಲ, ಅದು ತಮಿಳ್ನಾಡಲ್ಲಿ ಇತ್ತು, ಆದ್ರೆ ನಾವು ಅದನ್ನ ಕಾಪಿ ಮಾಡ್ಲಿಲ್ಲ, ಸುಮ್ಮನೆ ಎತ್ತಿ ಕೊಟ್ಬಿಡ್ಲಿಲ್ಲ ನಾವು. ಒಂದು ವ್ಯವಸ್ಥೆ ಮಾಡಿದ್ರು, ಒಂದು ಬಡತನ ರೇಖೆಯಿಂದ ಕೆಳಗಿರೋರು ಅಂತ ಮಾಡಿದ್ರು, ಅರ್ಧ ಕೆಳಗಿರೋರು ಅಂತ ಮಾಡಿದ್ರು, ಉಚಿತ ಅಂತ ಮಾಡಿದ್ರು, ದುಡ್ಡು ಕೊಟ್ಟು ತಗೋಬೇಕು ಅಂತಂದ್ರು. ಕೇಂದ್ರ ಸರ್ಕಾರ ಅಲ್ಲಿ ಕೊಳಿತಾ ಬಿದ್ದಿದೆ, ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಾಪುದ ಆಸ್ಥಾನ 3 ವರ್ಷಕ್ಕಾಗೋಷ್ಟಿದೆ, ಆದ್ರೂ ಅದನ್ನ ಕೇಂದ್ರ ಸರ್ಕಾರದಲ್ಲಿ ನಮಗೆ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಿಜೆಪಿ ಅವ್ರು ಮಾತಾಡೋದಿಲ್ಲ ಬಿಡಿ, ಅದು ಬೇರೆ ಮಾತು. ಬೇರೆಯವರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರಿಂದ ಕಾಲ ಬದಲಾದ ಹಾಗೆ, ರಾಜಕೀಯ ಶೈಲಿ ಬದಲಾದ ಹಾಗೆ ಏನೇನೋ ಆಗುತ್ತೆ. ಅವರ ಕಾಲದ ಶೈಲಿನಲ್ಲಿ ಏನಿತ್ತು, ಆ ಕಾಲದಲ್ಲಿ ಏನಿತ್ತು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೋದು. ಅವರಿದ್ದಾಗ ಹಿಂಗೆ ಮಾಡಿದ್ರು, ಇವರಿದ್ದಾಗ ಹಿಂಗೆ ಮಾಡಿದ್ರು, ಇವ್ರು ಮಾಡಲಿಲ್ಲ ನೋಡಿ ಅವರು, ಅದಲ್ಲ ಪ್ರಶ್ನೆ. ಹೋಲಿಕೆಗೆ ಬರೋದೇ ಇಲ್ಲ. ಎಸ್ ಹನುಮಂತ್ ಅವರೇ, ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪ್ರಸ್ತುತ ರಾಜಕಾರಣದಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ತುಮಕೂರಿನ ಯಾವುದೋ ಒಂದು ಸಮಾರಂಭದಲ್ಲಿ SM ಕೃಷ್ಣ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಪದವಿ ಅನ್ನೋದು ಸಾಧನೆ ಮತ್ತು ತಪಸ್ಸು ಮತ್ತು ಸಾಧನೆಯಿಂದ ಪದವಿಯನ್ನು ಪಡ್ಕೊಳ್ಬೇಕೇ ಹೊರತು ಒತ್ತಾಯಪೂರ್ವಕವಾಗಿ ಪಡ್ಕೋಬಾರ್ದು. ಪದತ್ಯಾಗ ಮಾಡಬೇಕಾದಂಥ ಸಂದರ್ಭ ಬಂದರೆ ಆ ಸ್ಥಾನವನ್ನು ಬಿಟ್ಕೊಡ್ಲೇಬೇಕಾಗುತ್ತೆ ಅಂತ ಒಂದು ಮಾತನ್ನು ಅಂದಿದ್ರು. ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ವಿಚಾರದಲ್ಲಿ ನಿಜಕ್ಕೂ ಇದು ಪ್ರಸ್ತುತ ರಾಜಕಾರಣದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ಸುತ್ತೆ ಆ ಮಾತು. ಅಲ್ಲ, ಒಂದು ರಾಜ್ಯದಲ್ಲಿ ನಡೀತಾ ಇರುವಂತಹ CM ವರ್ಸಸ್ DCM ಅನ್ನುವಂಥದ್ದು ಅಥವಾ ಕುರ್ಚಿ ಕದನದ ಹೊರಗಿಂದ ಆಚೆಗೆ ನೋಡುವಂಥದ್ದಾದ್ರೆ, ಅಂದ್ರೆ ಇವತ್ತಿನ SM ಕೃಷ್ಣ ಅವರ ಒಂದು ವಿಚಾರಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ, ಯಾವುದೇ ಒಬ್ಬ ರಾಜಕಾರಣದಲ್ಲಿ ಒಂದು ಎಲ್ಲಾ ಸ್ತರಗಳ ಹುದ್ದೆಗಳನ್ನ ಅಲಂಕರಿಸುವಂಥದ್ದು ಕಡಿಮೆ. ಆದ್ರೆ SM ಕೃಷ್ಣ ಅವರಿಗೆ ಅದು ಒಲ್ದು ಬಂತು. ಶಾಸಕರಾದ್ರು, ಲೋಕಸಭೆ ಸದಸ್ಯರಾದ್ರು, ರಾಜ್ಯಸಭೆ ಸದಸ್ಯರಾದ್ರು, ವಿಧಾನ ಪರಿಷತ್ನಲ್ಲಿ ಆಗಿದ್ರು, ಅದೇ ರೀತಿ ಸಭಾಧ್ಯಕ್ಷರಾಗಿದ್ರು. ಅಂದ್ರೆ ಮತ್ತೆ ಕೇಂದ್ರದಲ್ಲೂ ಮಂತ್ರಿಗಳು ಆಗಿದ್ರು, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅಂದ್ರೆ ವಿದೇಶಾಂಗ ಖಾತೆಗಳ ರಾಜ್ಯಪಾಲರು ಕೂಡ ಆಗಿದ್ರು. ಎಲ್ಲಾ ಹುದ್ದೆಗಳನ್ನ ಅಲಂಕರಿಸಿದಾಗ್ಲೂ ಕೂಡ ಅವರ ಹುದ್ದೆಗಳಿಗೆ ಅವರು ನ್ಯಾಯವನ್ನು ಕೊಟ್ಟರು, ಖಂಡಿತ. ಸೊ ಅದರ ಜೊತೆಗೆ ಆ ಹುದ್ದೆ ಶಾಸಕರಾದಂತ ಸಂದರ್ಭದಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಒಬ್ಬ ಮಂತ್ರಿಯಾಗಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಹಾಗೆ ಮುಖ್ಯಮಂತ್ರಿಯಾಗಿ ರಾಜ್ಯಗಳನ್ನ ಯಾವ ರೀತಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ವಿಚಾರಗಳ ಸ್ಪಷ್ಟತೆ ಅವ್ರಿಗಿತ್ತು. ಯಾಕೆಂತಂದು ಹೇಳಿದ್ರೆ ಇತ್ತೀಚೆಗಿನ ರಾಜಕಾರಣಗಳನ್ನು ನೋಡಿದಾಗ ಮುಂದಿನ ರಾಜಕೀಯ ನಾನು ಮಂತ್ರಿ ಆಗಬೇಕು, CM ಆಗಬೇಕು, ಆಮೇಲೆ MP ಆಗಬೇಕು, ಆಮೇಲೆ ಈ ರೀತಿಯ ಆಗಬೇಕು ಅನ್ನೋದಷ್ಟೇ. ಸೊ ಆದ ನಂತರದಲ್ಲಿ ಏನ್ ಮಾಡ್ತೀನಿ ಅನ್ನೋಂಥ ಸ್ಪಷ್ಟತೆ ಇವತ್ತಿಗೂ ಕೂಡ ಯಾವುದೇ ಒಂದಷ್ಟು ಬೆರಳಿಕೆಯಷ್ಟು ಜನರಿಗೆ ಬಿಟ್ರೆ ಬಹುತೇಕ ಶಾಸಕರಿಗಿಲ್ಲ. ಆದ್ರೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು. ಆ ಕಾರಣಕ್ಕಾಗಿನೇ ನಾನು ಹೇಳ್ತಾ ಇದ್ದಿದ್ದು, ಒಂದು ಪಾಲಿಸಿ ಮ್ಯಾಟರ್, ಒಬ್ಬ ನಾಯಕ, ಒಬ್ಬ ಹಿಂದಿನ ರಾಜಕಾರಣಿಗಳು ನಮ್ಗೆ ಯಾಕೆ ನೆನಪಾಗ್ತಾರೆ ಅಂತಂದು ಹೇಳಿದ್ರೆ ಅವ್ರು ಮಾಡಿದಂಥ ಪಾಲಿಸಿ ಮೇಕಿಂಗ್ಗಳೇ ಜನರಿಗೆ ಅನುಕೂಲ ಮಾಡಿಕೊಟ್ರು ಅಂತ ಕಾರಣಕ್ಕಾಗಿ ಭೇಟಿ ಆಗುತ್ತೆ. ಈಗ ಉದಾಹರಣೆಗೆ ಅನ್ನಭಾಗ್ಯ ಅಂತಂದು ಹೇಳಿದ್ರೆ ಸಿದ್ದರಾಮಯ್ಯ ಅವರು ನೆನಪಾಗ್ತಾರೆ, ಆ ಒಂದು ಪಾಲಿಸಿ, ಯಾಕೆಂದ್ರೆ ಜನರಿಗೆ ಅನ್ನ ಹೋಗ್ತಾ ಇದೆ. ಅದೇ ರೀತಿಯಾಗಿ SM ಕೃಷ್ಣ ಅವರು ಆಗ್ಲೇ ಹೇಳ್ತಾ ಇದ್ದಂತ ಸಿಂಗಾಪುರ್ ಮಾಡದೇ ಇರಬಹುದು, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಪೈಪೋಟಿಗೆ ಬೆಂಗಳೂರನ್ನ ಸಜ್ಜು ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ರೀತಿಯ ಪ್ರಯತ್ನಗಳು ಹೋದಂತ ಸಂದರ್ಭದಲ್ಲಿ ದಿನಕ್ಕೆ ಸರಿಸುಮಾರು 70ರಿಂದ 200 ಮಟ್ಟನೂ ಕೂಡ, ಇನ್ನು 200 ಗಂಟನೂ ಕೂಡ ಬೇರೆ ಬೇರೆ ಖಾಸಗಿ ಕಂಪನಿಗಳು ರಿಜಿಸ್ಟರ್ ಮಾಡ್ತಾ ಇದ್ವು. ಅಂದ್ರೆ ನಿಮಗೆ ಬೆಂಗಳೂರಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಆ ಒಂದು ಸಂದರ್ಭದಲ್ಲಿ ಇಲ್ಲ, ಖಾಸಗೀಕರಣ, ಉದಾರೀಕರಣ ಅನ್ನುವಂತ ವ್ಯಾಪಕವಾದಂತಹ ಟೀಕೆಗಳನ್ನು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸಿ ಬೆಂಗಳೂರನ್ನ ಈ ಮಟ್ಟಿಗೆ ತರಲಿಕ್ಕೆ, ಸಿಲಿಕಾನ್ ಸಿಟಿ ಅನ್ಲಿಕ್ಕೆ. ಈ ವಿಚಾರ ಬಂದಾಗ ಇಲ್ಲೇ ನಾನು ಹೇಳ್ಬಿಡ್ತೀನಿ ಮಧ್ಯೆ ಬಂದು, ಇವರು ನಾವು ಕರ್ನಾಟಕದವರು IT ಹಬ್ನ ನಿರ್ಮಾಣವಾಗಿತ್ತದು, ಅದನ್ನು ನಾವು ಕೈಗೆತ್ತಿಕೊಂಡು ಅದನ್ನು ಎಲ್ಲ ಏನು ಬೇಕೋ ಅದನ್ನ ಒಂದೊಂದು ಸರ್ಕಾರವೂ ಕೂಡ ಆಮೇಲೆ ಬಂದ ಪ್ರತಿಯೊಂದು ಸರ್ಕಾರವೂ ಅದಕ್ಕೆ ಮಾಡಿದೆ. ನಾನು ಒಪ್ಕೋತೀನಿ, ಅದನ್ನ ಬೇರೆಯವರು ಮಾಡಿದೆ, ಇವರು ಮಾಡಿದ್ದಾರೆ. ಅದೇ ಹೊತ್ತಿನಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ನಮಗೆ ಪೈಪೋಟಿಯನ್ನು ಕೊಡೋ ರೀತಿಯಲ್ಲಿ ಬೆಳೆಸೋದಕ್ಕೆ ಹೋಯ್ತು. ಆಯ್ತಾ, ನಾಯ್ಡುಗೆ ಆಯ್ತಾ ಕೆಲಸ? ಅದನ್ನ SM ಕೃಷ್ಣ ಮಾಡಿದ್ರಲ್ಲ ಅವಾಗ. ಯಾರನ್ನ ಇಟ್ಕೊಂಡು ಮಾಡಿದ್ರು? ಇದೇ ಕಾರ್ಪೊರೇಟ್ ವರ್ಲ್ಡ್ IT
ಐ.ಟಿ ಕಂಪನಿಗಳ ಮುಖ್ಯಸ್ಥನ ಇಟ್ಕೊಂಡು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಒಂದು ಫೋರ್ಸ್ ತಯಾರು ಮಾಡಿದ್ರು. ಅದೇಂಗೆ ಸಾಧ್ಯ ಆಯ್ತು? ಕರೆಕ್ಟ್. ಖಾಸಗಿಯವರು ತಮ್ಮ ಕಂಪನಿ ನಡ್ಸ್ಕೊಂಡು ಹೋದ್ರೆ ಸಾಕಾಗಿದೆ ಅಂತಂದವರು ಸರ್ಕಾರದ ವ್ಯವಸ್ಥೆಯೊಳಗೆ ಚಂದ್ರಬಾಬು ನಾಯ್ಡುಗೆ ಆಗ್ಲಿಲ್ಲ, ಬಟ್ ಈಗ ಮೋದಿ ಸರ್ಕಾರದಲ್ಲಿ ಮೈತ್ರಿ ಆಗಿರೋದ್ರಿಂದ ಈಗ ಅವ್ರಿಗೆ ಇಂಪ್ಲಿಮೆಂಟ್ ಸಿಗ್ತಾ ಇದೆ ಅವರಿಗೆ. ಅದು ಏನು ಯಾವ ರೀತಿ ಒತ್ತೆ ಇಟ್ಕೊಂಡಿದ್ದಾರೆ ಅವರು. ಕರೆಕ್ಟ್ ನಿಜ ಹೇಳೋದಾದ್ರೆ ಅಲ್ವಾ? ಈಗ ದಯನೀಯ ಪರಿಸ್ಥಿತಿ ಆಡಳಿತಾರೂಢ ಪಕ್ಷದ್ದೇ. ಹೌದು, ದೆಹಲಿನಲ್ಲಿ ಅದೇ ಸಬರಮತಿ ಪ್ರಾಜೆಕ್ಟ್ ಬಗ್ಗೆ ಈಗ ಪ್ರಸ್ತುತದಲ್ಲಿ ಯಾವುದ್ರ ಬಗ್ಗೆನೂ ಅವ್ರ ಕಲ್ಪನೆ ಇಲ್ಲ. ಹೌದು, ನಮ್ಮ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬಂದಾಗ ಬಿಡಿಸ್ಬೇಕು ಅನ್ನೋ ಪ್ರಜ್ಞೆ ಅವ್ರಿಗೂ ಇಲ್ಲ. ಅವ್ರಿಗೂ ಇಲ್ವೇ, ಅವ್ರಿಗಂತೂ ಈಗಿನ ಕೇಂದ್ರದ ಆಡಳಿತಾರೂಢ ಪಕ್ಷಕ್ಕಂತೂ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಅಂತಃಕರಣ ಇದೆಯಲ್ಲ, ಅದಿಲ್ಲ ಅಲ್ಲಿ. ಎಸ್. ಆಮೇಲೆ ಕಾಂಗ್ರೆಸ್ ಪಕ್ಷ ಎಸ್ ಎಂ ಕೃಷ್ಣ ಅವರಿಗೆ ಎಲ್ಲ ಒಳ್ಳೊಳ್ಳೆ ಸ್ಥಾನಮಾನ ಸಿಕ್ತು, ಗೌರವಯುತವಾದ ಸ್ಥಾನಮಾನ ಸಿಕ್ತು. ಸ್ವಾಮಿ, ಅವ್ರಿಗೆ ಸಿಕ್ಕಂತ ಅವಕಾಶಗಳು, ಅಧಿಕಾರಗಳು ಇನ್ನೊಬ್ಬರು ಸಿಕ್ಕಿದೆಯಾ ತೋರಿಸಿ. ಅದೇ ಹೇಳ್ತಾ ಇರೋದು. ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ರು, ಸ್ಪೀಕರ್ ಆಗಿದ್ರು, ವಿದೇಶಾಂಗ ಖಾತೆ ಸಚಿವರಾಗಿದ್ರು, ಮತ್ತೆ ರಾಜ್ಯಪಾಲರಾಗಿದ್ರು, ಎಲ್ಲ ದೊಡ್ಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ರು. ಮತ್ತೆ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯೂ ಕೂಡ ಒಲಿದು ಬಂತು. ಇಷ್ಟೆಲ್ಲ ಆದ್ಮೇಲೆ ಅವರು 2017ರಲ್ಲಿ ಬಿಜೆಪಿ ಕಡೆ ಮುಖ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಬೇಜಾರನೂ ಆಗಿದೆ. ಎಲ್ಲೋ ಒಂದ್ ಕಡೆ ಅಲ್ಲ, ಸರ್ವತ್ರವಾಗಿ ಬೇಜಾರಾಗಿರುತ್ತೆ. ಯಾಕೆಂದ್ರೆ ನಾವು ನಮ್ಮ ರಾಜ್ಯದ ಒಬ್ಬ ಡೈನಮಿಕ್ ವ್ಯಕ್ತಿನ ನಾವು ಇಲ್ಲಿವರೆಗೆ ಏನೇನು ಕೊಡಬಹುದು, ಕರ್ನಾಟಕದಿಂದ ಏನೇನು ಕೊಡ್ಬೋದು ಅಷ್ಟೆಲ್ಲ ಕೊಟ್ಟ ಮೇಲೆ ನಮ್ಮ ಪಕ್ಷವನ್ನ ತೊರೆದು ಹೋಗ್ತಾರೆ ಅವರು. 46 ವರ್ಷ ಎಷ್ಟೋ ವರ್ಷ ಆದ್ಮೇಲೆ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಅನುಭವಿಸಿ ಆದ್ಮೇಲೆ ಅವ್ರು ಹೇಳ್ತಾರೆ, ಕಾಂಗ್ರೆಸ್ಗೆ ನಮ್ಮ ರಾಜ್ಯದಲ್ಲಿ ಬೆಲೆ ಇಲ್ಲ, ಭವಿಷ್ಯ ಇಲ್ಲ ಅಂತ ಹೇಳಿದ್ರು. ಹೌದು, ಅದು ಒಂದು ತಪ್ಪು ಮಾಡಿದ್ರು. ಹೇಳಬಾರ್ದಾಗಿತ್ತ ಮಾತು. ಅವರ ನಂಬಿಕೆ ಆ ಸಂದರ್ಭದಲ್ಲಿ ಅವ್ರ ಅಳಿಯ ಸಿದ್ಧಾರ್ಥ ಹೆಗಡೆ ಅವ್ರ ಮೇಲೆ IT ರೇಡ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅಳಿಯನನ್ನ ಸೇವ್ ಮಾಡ್ಲಿಕ್ಕೆ ಇವ್ರು ಬಿಜೆಪಿ ಕಡೆ ಮುಖ ಮಾಡಿದ್ರು ಅಂತ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಒಂದಿಷ್ಟು ಮಾತುಗಳನ್ನ ಹೇಳಿರೋದು. ಆರೋಪನ ಎಲ್ಲೋ ಏನ್ ಹೇಳ್ತಾರೋ ಗೊತ್ತಿಲ್ಲ. ಎಲ್ಲ ಒಂದು ಘಟ್ಟದಲ್ಲ, ಅವರ ಪ್ರತಿಯೊಂದು ನಡೆಯಲ್ಲೂ ಅಳಿಯನಿಗೆ ಸಹಾಯ ಮಾಡೋದಕ್ಕೆ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ವಿದೇಶಾಂಗ ಸಚಿವ ಖಾತೆನೇ ಬೇಕು ಅಂತ ಹಠ ಹಿಡಿದ್ರು ಇವರು. ಯಾಕೆ ಹಿಡಿದ್ರು? ಅವರ ಅಳಿಯಂದ್ರು ಒಂದು ಚೈನ್, ಕಾಫಿ ಎಟ್ಸೆಟ್ರಾ ಅದೇನೋ ಒಂದು ಚೈನ್, ಕೆಫೆ ಕಾಫಿ ಡೇ, ಅದನ್ನ ಒಂದು ಚೈನ್ ಮಾಡಿದಾಗ ಅವ್ರಿಗೆ ವಿದೇಶದಲ್ಲಿ ಆಗ್ಬೇಕಾದ ಕೆಲಸಗಳು ಬೇಕಾದಷ್ಟಿತ್ತು. ಆದ್ರಿಂದ ಆ ಖಾತೆನ ಕೇಳಿದ್ರು. ಅದರಿಂದ ಹೌದಪ್ಪ. ಆ ಸಂದರ್ಭದಲ್ಲಿ 2000ನೇ ಇಸ್ವಿಯಲ್ಲಿ ಒಂದು ಹನಿ ಮಳೆ ಇಲ್ಲ. ಮಲೆನಾಡಿಗರೆಲ್ಲ ಕಾಫಿ ಬೆಳೆ ಇವತ್ತು 3000 ರೂಪಾಯಿ ಬೆಲೆ ಬಾಳುವಂಥ ಕಾಫಿ ಮೂಟೆ 500 ರೂಪಾಯಿಗೆ ಬರುತ್ತೆ, ಬೆಲೆ ಕುಸಿತ ಆಗುತ್ತೆ. ಆ ಸಂದರ್ಭದಲ್ಲೂ ಎಸ್ ಎಂ ಕೃಷ್ಣ ಅವ್ರ ಮೇಲೆ ಒಂದಿಷ್ಟು ಆರೋಪ ಮಾಡಿದ್ರು ಮಲೆನಾಡಿನ ರೈತರು. ಹೌದು, ನಾನು ಹೇಳಿದ್ನಲ್ಲ, ಈಗ ಅದೊಂದೇ ಅಲ್ಲ, ಅಳಿಯನಿಗೋಸ್ಕರ ಎಕ್ಸ್ಟರ್ನಲ್ ಅಫೇರ್ಸ್ ತಗೊಂಡಿರೋರು ಅಂತ ಹೇಳಿದ್ರು. ಅದು ನಿಜವೂ ಹೌದು ಅಂತ ಆಮೇಲೆ ಕೂಡ ಸಾಕಷ್ಟು ಜನ ಮಾತಾಡಿದ್ದಾರೆ. ಆದ್ರೆ ಪ್ರತಿಯೊಂದರಲ್ಲೂ ಆಯ್ತಪ್ಪ, ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾಗ ಅವ್ರಿಗೇನು ಇತ್ತು, ಅದರ ಆಸಕ್ತಿ ಏನಿತ್ತು? ಆಸಕ್ತಿ ಏನಿತ್ತು? ಏನೂ ಇಲ್ಲ. ಕರೆಕ್ಟ್ ಅಲ್ಲ, ಅವ್ರಿಗೆ ಒಂದಷ್ಟು ಕಾಂಟ್ಯಾಕ್ಟ್ಸ್ ಸಿಗ್ತಾ ಇತ್ತೇನೋ, ವ್ಯವಹಾರಕ್ಕೆ ಸಂಬಂಧಪಟ್ಟ ಕೆಲವು ಸುಳಿವುಗಳಲ್ಲಿ ಸಿಗ್ತಾ ಇದ್ವೇನೋ, ಅದು ಬಿಟ್ರೆ ಅದನ್ನ ಹೊರಗಡೆ ಇದ್ದು ತಗೋತಾ ಇದ್ರು ಅವರು. ಆದ್ರೆ ಕರ್ನಾಟಕದಿಂದ ಅವ್ರಿಗೆ ಕೊಡೋದಕ್ಕೆ ಇನ್ನೇನು ಉಳಿದಿರ್ಲಿಲ್ವೇ? ಮುಖ್ಯಮಂತ್ರಿ ಸ್ಥಾನ ಕೊಟ್ಟಾಗಿದೆ, ಅದು ಮುಗಿಸಿ ಆಗಿದೆ, ಎಲ್ಲ ಆಗಿದೆ. ಇನ್ನೇನ್ ಕೊಡ್ಬೇಕು? ಸಂಸದರಾಗಿದ್ರು, ಶಾಸಕರಾಗಿದ್ರು, ಸ್ಪೀಕರ್ ಆಗಿದ್ರು, ಎಲ್ಲಾ ಸ್ಥಾನವನ್ನು ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಏನಾದ್ರೂ ಕೊಡ್ಬೇಕು ಅಂದ್ರೆ ಏನ್ ಕೊಡೋಕ್ ಸಾಧ್ಯ? ಏನು ಕೊಡೋಕ್ಕಾಗಲ್ಲ. ಮಹಾರಾಷ್ಟ್ರದಂತ ರಾಜ್ಯದ ರಾಜ್ಯಪಾಲರು ಮಾಡಿದ್ರು. ಕರೆಕ್ಟ್. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಕೊನೆಯದಾಗಿ ಒಂದು ಅವಿಸ್ಮರಣೀಯ ಮಾತು, ಒಂದು ಹೇಳಲೇಬೇಕಾದಂತಹ ಮಾತು, ನಿಮ್ಮ ಮನಸ್ಸಲ್ಲಿ ಅಡಗಿರುವಂತಹ ಮಾತು ಹೇಳೋದಾದ್ರೆ ಏನ್ ಹೇಳತ್ತೆ? ಒಂದೇ ಮಾತಲ್ಲಿ ಹೇಳೋದು. ಇಲ್ಲ ರೀ, ಬಹಳ ದೊಡ್ಡ ಮನುಷ್ಯ ಆತ. ಆತನ್ನ ಅರ್ಥ ಮಾಡ್ಕೊಂಡಿದ್ದು ಕಡಿಮೆ. ಆಮೇಲೆ ಆತನಿಗೆ ಸಿಕ್ಕಂತ ಅವಕಾಶಗಳ ವಿಚಾರ ಬಿಟ್ಬಿಡಿ ಆ ಕಡೆ. ಅವ್ರಿಗೆ ಸಿಕ್ತು, ಅವ್ರು ಮಾಡಿದ್ರು, ಅದು ಬೇರೆ ಸಮಾಚಾರ. ಆದರೆ ಅವರು ಬಹಳ ಜಾಣ್ಮೆಯಿಂದ ಹೋಗ್ತಾ ಇದ್ರಲ್ಲ, ಪ್ರತಿಯೊಂದು ಹೆಜ್ಜೆ ಇಡೋವಾಗ್ಲೂ ಲೆಕ್ಕ ತಪ್ಪಿ ಇಟ್ಟ ಹೆಜ್ಜೆ ಒಂದು ತೋರಿಸಿ ನೋಡೋಣ, ನೋಡಪ್ಪ ಇವ್ರು ಈಗ ಮಾಡಿದ್ರಿಂದ ಹೀಗಾಯ್ತು ಅಂತ ಹೇಳೋ. ಎಸ್ ಎಂ ಕೃಷ್ಣ ಅಂದ್ರೆ ಪರ್ಫೆಕ್ಟ್ ಪೊಲಿಟಿಷಿಯನ್ ಅಂತೀರಾ? ಎಸ್ ಹನುಮಂತ್ ಅವರೇ, ಎಸ್ ಎಂ ಕೃಷ್ಣ ಅವರು ಅಪಾರ ಕೊಡುಗೆ ಕೊಟ್ಟಿದ್ದಾರೆ, ಸಾಕಷ್ಟು ಮಾರ್ಗದರ್ಶಕರಾಗಿ ಸೇವೆ ಮಾಡಿದ್ದಾರೆ. ಅವ್ರ ಬಗ್ಗೆ
ಕೊನೆಯದಾಗಿ ಹೇಳೋದಾದ್ರೆ ಒಂದು ಎಸ್ ಎಂ ಕೃಷ್ಣ ಅವರ ವಿಚಾರಕ್ಕೆ ಬಂದಾಗ ಅವರ ಸಿಟಿ ಚೀಫ್ ಮಿನಿಸ್ಟರ್ ಅನ್ನುವಂಥ ಟೀಕೆಗಳು ಅವಾಗ ವ್ಯಕ್ತ ಆಗಿತ್ತು. ಆದರೆ ಅದರಿಂದ ಆಚೆಗೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದಕ್ಕೆ ಆ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಳ ವಿಚಾರಕ್ಕೆ ಒಂದು ಸಮಿತಿಯನ್ನ ಮಾಡಿದ್ರು. ಅಲ್ಗಾ ಸಮಿತಿ ಅನ್ನುವಂಥವ್ರು ಅವರು ಒಪ್ಪಲಿಲ್ಲ. ಆದ್ರೆ ಅವ್ರನ್ನ ನಂಜುಂಡಪ್ಪ ಅವ್ರನ್ನ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆ ನಂಜುಂಡಪ್ಪ ವರದಿಯನ್ನ ಒಂದು ಅಧ್ಯಯನ ಮಾಡಿದ್ರು. ಅದರಲ್ಲಿ ಬರುವಂತಹ ಶಿಫಾರಸುಗಳೇನಿದಾವೆ ಆ ಶಿಫಾರಸುಗಳ ಮೂಲಕ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ವತೋಮುಖ ಇರ್ಲಿ, ಈ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಸಾಕಷ್ಟು ಟೀಕೆಗಳಿರ್ತವೆ. ಆ ಟೀಕೆಗಳಿಂದ ಆಚೆಗೂ ಕೂಡ ಒಂದು ದೂರದೃಷ್ಟಿಯಿಂದ ಕೇವಲ ದಕ್ಷಿಣ ಭಾಗ ಆಗಿರುವ ಅಥವಾ ಸಿಟಿ ಅನ್ನೋದಕ್ಕಿಂತ ಒಂದು ರಾಜ್ಯವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಎಸ್ ಎಂ ಕೃಷ್ಣ ಚಿಂತನೆ ಮಾಡಿದ್ರು. ನಂಜುಂಡಪ್ಪನವರ ವಿಚಾರದಲ್ಲಿ ಒಂದು ಸೆಂಟೆನ್ಸ್ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಈ 20 ಅಂಶದ ಕಾರ್ಯಕ್ರಮ ಇದೆಯಲ್ಲ, ಯಾರ್ದದು? ಯಾರ್ದು ಸ್ವಾಮಿ ವಿಚಾರ ಅದು? ಕರ್ನಾಟಕದ್ದು. ಕರ್ನಾಟಕದಕ್ಕೆ ಎಲ್ಲಿಂದ ಬಂತು? ನಂಜುಂಡಪ್ಪನವ್ರದ್ದು. ಇವ್ರ ಕಾಲದಲ್ಲೇ ಆ ವಿಚಾರ ಬಂದಿದ್ದು. ಕರೆಕ್ಟ್. ಅವತ್ತು ಬಂದಿದ್ದು ದೊಡ್ಡದಾಗಿ ಬೆಳೆದು ಆಮೇಲೆ 24 ಅಂಶ ಸೇರಿಸಿ ಇನ್ನೊಂದು 4 ಸೇರಿಸಿ ಮಾಡ್ಕೊಂಡ್ರು. ಹಾಗೆ ತುಂಬಾ ಕೊಡುಗೆ ಕೊಟ್ಟಿದೆ. ಅದರ ಪಾತ್ರ ಏನಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಸ್ ಎಂ ಕೃಷ್ಣ ಅವರಿಂದ ಹೇಳ್ತಾ ಇದ್ದೆ. ಓಕೆ, ಇದುವರೆಗೂ ಕೂಡ ಎಸ್ ಎಂ ಕೃಷ್ಣ ಅವರ ಒಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರಿ. ನೀವು ಅವರ ಆತ್ಮೀಯ ಗೆಳೆಯರಾಗಿದ್ದೀರಾ, ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಇದುವರೆಗೂ ಬಂದು ಚರ್ಚೆಯಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರಿ. ಶೈಲೇಶ್ ಚಂದ್ರಗುಪ್ತ ಅವರೇ, ವಂದನೆಗಳು ತಮಗೆ. ಇನ್ನು ಹನುಮಂತ ಅವರೇ, ನಿಮಗೂ ಕೂಡ ವಂದನೆಗಳು. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಅಪಾರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಹಲವಾರು ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ. ಸಾಕಷ್ಟು ಅವರ ಅಭಿಮಾನಿಗಳು, ರಾಜಕಾರಣಿಗಳು, ಉದ್ಯಮಿಗಳು, ಚಿತ್ರರಂಗದ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಸ್ ಎಂ ಕೃಷ್ಣ ಒಂದು ಮೈಲಿಗಲ್ಲು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಕೃಷ್ಣ ಹೆಜ್ಜೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.